ಇಂದು ಕರ್ನಾಟಕ ಕಾವಲ್ಪಡೆ ವತಿಯಿಂದ ಗುಂಡ್ಲುಪೇಟೆ ಪಟ್ಟಣದ ನಾಯಕರ ಬೀದಿಯ 13ನೇ ವಾರ್ಡಿನಲ್ಲಿರುವ ಕಾಗೆಹಳ್ಳದ ಚರಂಡಿಯ ದುರಸ್ತಿಗೊಂಡು ಸುಮಾರು ದಿನಗಳು ಕಳೆದರೂ ಸರಿಪಡಿಸದ ಕಾರಣ ಕಾವಲುಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ರವರಿಗೆ ನಿವಾಸಿಗಳು ಕರೆ ಮಾಡಿ ದೂರು ನೀಡಿದರು. ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿದ ಕಾವಲುಪಡೆಯ ಅಧ್ಯಕ್ಷರು ಅದನ್ನು ವಿಡಿಯೋ ಮಾಡಿ ಪುರಸಭೆಯ ಗಮನಕ್ಕೆ ತಂದರು. ತಕ್ಷಣ ಇದಕ್ಕೆ ಸ್ಪಂದಿಸಿದ ಪುರಸಭೆಯ ಮುಖ್ಯಾಧಿಕಾರಿಗಳಾದ ಸರವಣರವರು ಜೆಸಿಬಿ ಯಂತ್ರವನ್ನು ಕಳುಹಿಸಿ ದುರಸ್ತಿಗೊಂಡ ಚರಂಡಿಯನ್ನು ಸರಿಪಡಿಸಿದ್ದಾರೆ. ಸ್ಪಂದಿಸಿದ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರಿಗೆ ಕಾವಲ್ಪಡೆಯ ಅಧ್ಯಕ್ಷರು ಅಭಿನಂದನೆ ತಿಳಿಸಿದ್ದಾರೆ. ಸರ್, ಗುಂಡ್ಲುಪೇಟೆ ಪಟ್ಟಣದ 13ನೇ ವಾರ್ಡು ಕಾಗೆಹಳ್ಳ ಸೇತುವೆಯಲ್ಲಿ ಈ ಒಂದು ಬಹಳ ಒಂದು ಬಚ್ಚಲ್ ನೀರು ಮೇಲ್ಗಡೆನೇ ಹರಿತದೆ ಸರ್. ಒಂದು ಸ್ಲ್ಯಾಬ್ ಇಲ್ಲ, ಏನಿಲ್ಲ, ಒಂದು ಬಚ್ಚಲ್ ವ್ಯವಸ್ಥೆಯಲ್ಲಿ ಏನಿಲ್ಲ ನೋಡಿ. ಅಕ್ಕಪಕ್ಕದಲ್ಲಿ ಸುಮಾರು 10 ಮನೆಗಳು ಇಲ್ಲಿ ದುರ್ವಾಸನೆ ಮತ್ತು ಶಾಲಾ ಮಕ್ಕಳು ಮತ್ತು ದಿನನಿತ್ಯ ಓಡಾಡುವಂತಹ ಸಾರ್ವಜನಿಕರಿಗೆ ಭಾಳ ಹಿಂಸೆ ಆಗ್ತಾ ಇದೆ ಈ ಒಂದು ದುರ್ವಾಸನೆಯಿಂದ. ಹಾಗಾಗಿ ಇದರ ಕುರಿತು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಆತ್ಮೀಯ ಕನ್ನಡದ ಬಂಧುಗಳೇ, ಇವತ್ತು ನಾವು ನಾಯಕರ ಬೀದಿ 13ನೇ ವಾರ್ಡು ಪಕ್ಕದಲ್ಲಿ ನಾಯಕರ ಶಾಲೆ ಇದೆ, ಪ್ರಾಥಮಿಕ ಶಾಲೆ ಇದೆ. ಈ ಕಡೆ ಕಾಗೆಹಳ್ಳ ಸೇತುವೆ ಹೋಗ್ತಾ ಇದೆ. ಇಲ್ಲಿ ನೋಡಿದ್ರೆ ನೀರು ಈ ರೀತಿ ನೀರು ಮೇಲ್ಗಡೆ ರೋಡ್ಗೆ ಬರುವಂಥ ಮಟ್ಟದಲ್ಲಿ ನೀರು ನಿಂತಿದೆ. ಇದು ಎಷ್ಟು ಮಟ್ಟಕ್ಕೆ ಸರಿ ಅನ್ನೋದು ಸಾರ್ವಜನಿಕರ ಒಂದು ಪ್ರಶ್ನೆ ಆಗಿದೆ. ಮತ್ತು ಸೊಳ್ಳೆಗಳ ಕಾಟ ವಿಪರೀತ ಇರೋದ್ರಿಂದ ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆಯೂ ಕೂಡ ಇದೆ ಅನ್ನೋದು ಅಳಲನ್ನು ತೊಳ್ಕೊತಾ ಇದ್ದಾರೆ ಈ ನಿವಾಸಿಗಳು. ಕೂಡಲೇ ಸಂಬಂಧಪಟ್ಟ ಪುರಸಭೆ ಅಧಿಕಾರಿಗಳು ಈ ಕಡೆ ಸ್ವಲ್ಪ ಗಮನ ಹರಿಸಿ ಈ ಒಂದು ಏನು ಈ ಚರಂಡಿ ಇದೆ ನೀರು ಹೋಗೋದಕ್ಕೆ ಇದನ್ನು ವ್ಯವಸ್ಥೆ ಮಾಡಿಕೊಡ್ಬೇಕು. ಆಳವಾಗಿ ಕಾಗೆಹಳ್ಳಿಗೆ ಸಂಪೂರ್ಣವಾಗಿ ನೀರು ಹೋಗುವಂಥ ವ್ಯವಸ್ಥೆ ಆಗಬೇಕು. ಮತ್ತು ಅದ್ರ ಮೇಲ್ಗಡೆ ಏನು ಸ್ಲ್ಯಾಬ್ಗಳು ಹಾಕೋ ಮೂಲಕ ಹಿಂದ್ಗಡೆ ಇರ್ತಕ್ಕಂಥ ಹಲವಾರು ಮನೆಗಳಿದೆ, ಅವ್ರಿಗೆ ಓಡಾಡೋಕ್ಕೂ ಅನುಕೂಲ ಮಾಡಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕರ್ನಾಟಕ ಕಾವಲು ಪಡೆ ವತಿಯಿಂದ ಮಾನ್ಯ ಮುಖ್ಯಾಧಿಕಾರಿ ಶರವಣ ಸರ್ ಅವರಿಗೆ ನಾನು ಒತ್ತಾಯಿಸ್ತೇನೆ. ಒಂದು ವೇಳೆ ಇದು ಆಗಲಿಲ್ಲ ಅಂದರೆ ಇಲ್ಲಿರ್ತಕ್ಕಂಥ ನಿವಾಸಿಗಳು ಹೋರಾಟದ ಎಚ್ಚರಿಕೆಯನ್ನು ನೀಡಿದ್ದಾರೆ. ಹಾಗಾಗಬಾರ್ದು. ಆಗೋಕ್ಕಿಂತ ಮುಂಚೆ ಇತ್ತ ಗಮನ ಹರಿಸಿ ದಯಮಾಡಿ ಇಂಜಿನಿಯರ್ ಮಂಜುನಾಥ್ರವರು ಕೂಡಲೇ ಬಂದು ನೋಡಬೇಕು. ನೋಡಿ ಇರ್ತಕ್ಕಂಥ ವ್ಯವಸ್ಥೆಯನ್ನು ನೋಡಿ ದುರಸ್ತಿಗೊಂಡ ಒಂದು ಚರಂಡಿಯನ್ನು ಸರಿಪಡಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯಿಸ್ತೇನೆ. ಓಕೆ ಸರ್. ತಿರುಗಾಡಕಂದ್ರಿ ನೀರು ಕಟ್ಟಲ್ಲ ನೋಡ್ರಿ, ನಮ್ಮ ಮನೆಗಳದೆಲ್ಲ ತುಂಬ ಕಷ್ಟ ಇಟ್ಕೋಬೇಕು ಅಂತ ಮಾಡ್ತೇವೆ. ನಮಸ್ತೆ ಸರ್. ನೋಡಿ ಈ ಥರ ಮೋರಿ ನಮಗೆ ಬಂದು ಬ್ಲಾಕ್ ಆಗೈತೆ. ಅವ್ರು ಹಾಕಿರೋ ಸ್ಲಾಬು ಸರಿ ಇಲ್ಲ. ನಮ್ಗೆ 10 ಮನೆ ಒಳಗೆ ಹೋಗೋಕ್ಕಾದ್ರೆ ಭಾಳ ಹಿಂಸೆ ಆಗುತ್ತೆ. ತಂದಿದ್ದೆಲ್ಲ ತೆಗೆದಾಕ್ಬಿಡ್ತೀನಿ ಸ್ಲಾಬು ಅಂತ ಇದ್ದಾರೆ. ನೀವೇ ನೋಡಿ, ಅವ್ರು ತೆಗೆದಾಕ್ಬಿಟ್ರೆ ಇನ್ನು ಮುಂದಿನ ದಿನ ನಮ್ಗೆ ತಿರ್ಗಾಡೋಕೆ ಭಾಳ ತೊಂದರೆ ಇರ್ತದೆ. ಯಾರು ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನಮ್ಗೆ ತೆಗೆದಾಕ್ಬಿಟ್ಟು ಕ್ಲೀನಾಗಿ ನೀರು ಹೋಗಿ ಮಾಡಿಬಿಟ್ಟು ಸ್ಲಾಬ್ ಹಾಕ್ಕೊಡ್ಬೇಕು. ಇದಕ್ಕೆಲ್ಲ ನಮ್ಗೆ ಪರಿಹಾರ ಮಾಡಿ ಅಚ್ಚುಕಟ್ಟಾಗಿ ಮಾಡ್ಕೊಡೋದು ಮಾತ್ರ ನಾನು ತೆಗಿಸ್ತೀನಿ. ಇಲ್ಲಾಂದರೆ ತೆಗಿಯೋದನ್ನ ಬಿಡಲ್ಲ ಸರ್. ಡ್ರೈವ್ ಮಾಡ್ಕೊಡಿ ಅಂತ ಇದು ಮಾಡ್ತಾರೆ ಪುರಸಭೆ ಸ್ಮೆಲ್ ಅಣ್ಣ ಹಂಗಂಗೆ ನಿಂತಿರುತ್ತೆ ಗಲೀಜೆಲ್ಲ. ಸೊಳ್ಳೆ 6 ಗಂಟೆ ಆಯಿತು ಅಂದರೆ ಸೊಳ್ಳೆ ನಾವು ಕೆಲಸ ಮಾಡೋಕ್ಕೂ ಆಗಲ್ಲ. ಇನ್ನು ಹೊರಗಡೆ ಬಂದು ನಾವು ಕೆಲಸ ಮಾಡೋರು ಎಲ್ಲ ಹೇಳಕ್ಕೆ ಹೋದರೆ ನೀವೇನು ಇಲ್ಲೇ ಇದ್ದೀರಾ ಹಂಗೆ ಹಿಂಗೆ ಅಂತಾರೆ. ಏನು ಹೇಳೋಕ್ಕೈತೆ, ಅವರು ಸುಮಾರು ಸತಿ ಹೇಳೋರೆ ಹಿಂಗೆಲ್ಲ ಮಾಡಿಕೊಡಿ ಅಂತಂತ. ಆ ರೋಡು ಇಲ್ಲ, ಹಿಂದ್ಗಡೆ ಹೋಗೋರಿಗೆ ಜಾಗನೂ ಇಲ್ಲ, ಆಮೇಲೆ ತಿರ್ಗಾಡೋಕ್ಕೂ ಹಿಂಸೆ. ನಮ್ಗೆ ಸ್ಮೆಲ್ಲು ಸಿಕ್ಕಾಪಟ್ಟೆ ಸ್ಮೆಲ್ಲು ಅಣ್ಣ. ಇನ್ನೇನು ಹೇಳ